ದೇಶಕ್ಕೇನೆ ಬಿಡಿ, ನಮ್ಮ ಕರ್ನಾಟಕದ ಬಿಡ್ರಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನ. ಈಗ ನಾನು ಸ್ಟೂಡೆಂಟ್ ಲೀಡರು, ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇಲ್ಲಿಗೆ ಬಂದಿದ್ರು. ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರ್ಕ್ ಅಂತ 7 ದೇಶಗಳದ್ದು ಮೀಟಿಂಗ್ ನಡೀತು. ಸಾರ್ಕ್ ಅಂತ ಇಲ್ಲಿ ನಡೀತು. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು. 7 ದೇಶದವರು, ನಮ್ಮ ಅಕ್ಕಪಕ್ಕದ ಮನೆಯವರವರು. ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಇದು ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ಶ್ರೀಲಂಕಾ, ಇವೆಲ್ಲ ನೇಪಾಳ, ಇವೆಲ್ಲ ನಮ್ಮ ಬಾರ್ಡರ್ ಅವರು. ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು, ನೀವು ಲೀಡರ್ ಸ್ವಾಮಿ, ನೀವು ಜೊತೆಲಿದ್ದೀರಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬಾರ್ದು. ಇಂದಿರಾ ಗಾಂಧಿ ಅವ್ರು ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು 106 ದೇಶ ಇಂದಿರಾ ಗಾಂಧಿ ಅವ್ರ ಜೊತೆ ಇತ್ತು. ಈಗ ನಮ್ಮ ಯುದ್ಧ ನಡೀತಾ ಇದೆ, ಒಬ್ರು ನಮ್ಮ ಪರ ನಿಂತ್ಕೊಳ್ಳಿವಲ್ಲ. ಒಬ್ರು ನಮ್ಮ ಪರ. ಈಗ ನಮ್ಮ ಪ್ರಧಾನಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಸನ್ಮಾನ ಮಾಡಿಸ್ಕೊಂಡವ್ರೆ, ಬಹಳ ದೊಡ್ಡ ಲೀಡರ್ ಅಂತ. ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ? ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು, ಕೆಲವರು ಪಾಪ ಪ್ರಾಣ ಕಳ್ಕೊಂಡವ್ರೆ, ಕೆಲವರು ಮಾಡಿದವ್ರೆ, ಅದು ಬೇರೆ ವಿಚಾರ. ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ? ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ, ಜನ ನಮ್ಮಂತವ್ರು ಕೇಳ್ತಾರೆ. ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ, ಈ ವಿದ್ಯಾವಂತರಿಗೆ. ಯಾಕೆ ಇದು ಅಕ್ಕಪಕ್ಕದ ಮನೆಯವ್ರು ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲೋ? ದಿನ ಬೆಳಗ್ಗೆ ಜಗಳಾಡಕೈತಿದ್ದ? ಬೇಕಲ್ಲ ನಮಗೆ. ಅವರೆಲ್ಲ ಬಂದು ಬೇರೆ ಬೇರೆ ದೇಶದವರೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಸುತ್ತಮುತ್ತಲಿರೋರೆಲ್ಲ ಮಾಡಬೇಕು. ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ. ಇದು ನೀವು ಬಂದದ್ದು ನಿಮ್ಮ ಸಾಲದು, ನೀವು 5 ಜನ ತಯಾರು ಮಾಡ್ಬೇಕೀಗ.